ವಿವಾದಕ್ಕೆ ಕಾರಣವಾಗ್ತಾ ಇದೆ ಗಣಿ ಧಣಿ ಜನಾರ್ದನ್ ರೆಡ್ಡಿ ಮಗಳ ಮದುವೆಯ ಕಾರ್ಯಕ್ರಮ. ಯಾಕೆಂದ್ರೆ 200 ಕೋಟಿ ಖರ್ಚು ಮಾಡಿ ಮಗಳ ಮದುವೆ ಮಾಡ್ತಿದ್ದಾರಂತೆ ಗಾಲಿ ಜನಾರ್ದನ್ ರೆಡ್ಡಿ. ಹಾಗಾದ್ರೆ 100 ಕೋಟಿ ಖರ್ಚು ಮಾಡಿ ಮದುವೆ ಮಾಡುವಂತಹ ಅಗತ್ಯ ಆದ್ರೂ ಏನಿದೆ ಎಂಬ ಪ್ರಶ್ನಾರ್ಥಕ ಚಿಹ್ನೆ ಶುರುವಾಗಿದೆ. ಶತಕೋಟಿ ಮದುವೆ ಬಗ್ಗೆ ವಾದ ವಿವಾದ ಪ್ರತಿವಾದ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಇದು ನೀವು ನೋಡ್ತಾ ಇದ್ದದ್ದು ಅದ್ಧೂರಿ ಮದುವೆ ಆಮಂತ್ರಣ ಪತ್ರಿಕೆಯ ಜೊತೆಗೆ ಬಂದಂತಹ ಒಂದು ವಿಡಿಯೋ ಅದು. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಮಗಳ ಅದ್ಧೂರಿ ಮದುವೆಗೆ ಬಳ್ಳಾರಿಯಲ್ಲಿ ಗಣಿ ಉದ್ಯಮಿ ಟಪಾಲ್ ಗಣೇಶ್ ತಮ್ಮ ಆಕ್ಷೇಪವನ್ನು ಎತ್ತಿದ್ದಾರೆ. ಮಗಳ ಮದುವೆ ಆಮಂತ್ರಣ ಪತ್ರಿಕೆಗೆ 5 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಮದುವೆಗೋಸ್ಕರ 100 ಕೋಟಿ ರೂಪಾಯಿ ಹಣ ಖರ್ಚು ಮಾಡಲಾಗ್ತಿದೆ. ಜನಾರ್ದನ್ ರೆಡ್ಡಿ ಈ ಹಣದ ಮೂಲ ಬಹಿರಂಗಪಡಿಸಬೇಕು. ರೆಡ್ಡಿ ಮಗಳ ಮದುವೆಯ ಹಣದ ಬಗ್ಗೆ ಮದುವೆಗೆ ಬರುವಂತಹ ವಿವಿಐಪಿಗಳ ಮೇಲೆ ಸಿಬಿಐ ನಿಗಾ ವಹಿಸಬೇಕು ಅಂತ ಸಲಹೆ ಕೊಟ್ಟರು. ಬಾಲಿವುಡ್ ಹಾಲಿವುಡ್ ನಟರಿಗೆ ಹಣ ನೀಡಿದ್ರೆ ಮಾತ್ರ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರಿಗೆ ಎಷ್ಟು ಹಣ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಜನಾರ್ದನ್ ರೆಡ್ಡಿ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದರು ಟಪಾಲ್ ಗಣೇಶ್. ಆರೋಪದಲ್ಲಿದ್ದಂತ ಜನಾರ್ದನ್ ರೆಡ್ಡಿ ಇವತ್ತು ಅದ್ದೂರಿ ಮದುವೆ ಈ ಹಣದ ಮೂಲ ಎಲ್ಲಿಂದ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬರ್ತಾ ಇದೆ, ಈ ಹಣದ ಮೂಲ ಎಲ್ಲಿಂದ ಬರ್ತಾ ಇದೆ, ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ನ್ಯಾಯಾಲಯಗಳು ಸೂಕ್ಷ್ಮವಾಗಿ ಇದರ ಬಗ್ಗೆ ಗಮನ ಹರಿಸಲೇಬೇಕು. ಹಾಗಾಗಿ ನಾವು ಈ ಕೂಡಲೇ ಅದೇ 2-3 ದಿವಸದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಮತ್ತು ಸಿಬಿಐಗೆ ಒಂದು ಪತ್ರವನ್ನು ಬರ್ತೀವಿ. ಈ ಹಣದ ಮೂಲ ವೈಟ್ ಮನಿ ಆರ್ ಬ್ಲಾಕ್ ಮನಿ ಇದನ್ನು ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ಈ ಒಂದು ಮದುವೆ ಏನ್ ದುಬಾರಿ ಮದುವೆ ಮಾಡ್ತಾರೋ ಇದು ಕೂಡ ಇನ್ವೆಸ್ಟಿಗೇಷನ್ ಸಿಬಿಐ ತನಿಖೆಗೆ ಆಗ್ಬೇಕಂತ ಇದು ಗಣಿ ಉದ್ಯಮಿ ಟಪಾಲ್ ಗಣೇಶ್ ಅವರ ಆಕ್ಷೇಪ. ಆದರೆ ಇನ್ನೊಂದು ಕಡೆ ಮೈಸೂರಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಕೂಡ ಮಾತನಾಡಿದ್ರು. ಜನಾರ್ದನ್ ರೆಡ್ಡಿ ಮಗಳ ಮದುವೆ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕಣ್ಣಿಡಬೇಕು ಅಂದರು. ರೆಡ್ಡಿ ಅವರು ಮದುವೆ ಮಾಡ್ತಿರೋದನ್ನ ನೋಡಿದ್ರೆ ತಿಳಿಯುತ್ತೆ ಅವರು ಎಷ್ಟು ಲೂಟಿ ಮಾಡಿದ್ದಾರೆ ಅಂತ. ಸರ್ಕಾರಕ್ಕೆ 27 ರೂಪಾಯಿ ಹಣ ಕಟ್ಟಿ ಚೀನಾಗೆ 6,000 ರೂಪಾಯಿ ಅದಿರು ಮಾರಾಟ ಮಾಡಿದ್ದಾರೆ. ಅಷ್ಟೊಂದು ದೊಡ್ಡ ಮಟ್ಟದ ಅಕ್ರಮ ಎಸಗಿ ಈಗ ಅದ್ಧೂರಿ ಮದುವೆ ಮಾಡ್ತಿದ್ದಾರೆ ಅಂದರು. ಜೈಲಿನಿಂದ ಬಂದವರಿಗೆ ಹಾರ ಹಾಕುವ ಸಂಸ್ಕೃತಿ ಹೋಗೋವರೆಗೂ ಇದು ಬದಲಾಗಲ್ಲ ರೀ. ನಮ್ಮ ಸಮಾಜದಲ್ಲಿ ಇರೋರು ಅಂಥವ್ರೆ, ನಾವು ಒಪ್ಪಿಕೊಂಡಿರೋದು ಅಂಥವರನ್ನೇ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅರ್ಥ ಆಗ್ತದಲ್ಲಿ ಯಾವ ರೀತಿಯಲ್ಲಿ ಅದ್ದೂರಿಯಾದ ಹಣವನ್ನು ಪಡೆದ್ರು ಅಂತ. ನೋಡಿ, 2006ರಿಂದ 2008ರವರೆಗೆ ನನ್ನ ವರದಿಯಲ್ಲಿ ಕೊಟ್ಟದ್ದು 2000ರಿಂದ 2010ರವರೆಗೆ. ಈ 2006ರಿಂದ 2008ರವರೆಗೆ ಸರ್ಕಾರಕ್ಕೆ ಇವರು 27 ರೂಪಾಯಿ 1 ಮೆಟ್ರಿಕ್ ಟನ್ಗೆ 27 ರೂಪಾಯಿ ರಾಜಧನ ಕೊಡ್ತಾ ಇದ್ರು. ಅದೇ 1 ಮೆಟ್ರಿಕ್ ಟನ್ ಅನ್ನ ಚೀನಾ ದೇಶಕ್ಕೆ 6,500ರಿಂದ 7,000 ರೂಪಾಯಿಗೆ ಮಾರ್ತಾ ಇದ್ರು. ಯಾವ ರೀತಿಯಲ್ಲಿ ಕೊಳ್ಳೆ ಹೊಡೆದು ಹಣ ಮಾಡಿದಾರೆ ನೋಡಿ ಇವರು. ಇದು ಇಷ್ಟೊಂದು ಅದ್ದೂರಿಯಾಗಿ ಮಾಡಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ನವ್ರು ಕೂಡ ನೋಡ್ಬೇಕಾಗ್ತದೆ ಅಲ್ರಿ. ನಾವಿರುವ ಸಮಾಜ ಅಂತ ಸಮಾಜ, ಜೈಲಿಂದ ಬರುವಾಗ ಹಾರ ಹಾಕುವಂತ ಸಮಾಜದಲ್ಲಿ ನಾವಿದ್ದೇವೆ ಇವತ್ತು. ಅದರಿಂದಾಗಿ ಯಾರಿಗೂ ನಾಚಿಕೆ ಇಲ್ಲ, ಯಾರಿಗೂ ಹೆದರಿಕೆ ಇಲ್ಲ, ಏನಿಲ್ಲ. ಏನ್ ಮಾಡಿದ್ರು ಸಮಾಜ ಒಪ್ಕೊಳ್ತಿದ್ದಾರೆ ಅವರನ್ನ. ತಪ್ಪು ಸಮಾಜದ್ದು. ಈ ಎರಡೂ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸೋಣ. ನನ್ನ ಸಹೋದ್ಯೋಗಿಗಳಿಬ್ಬರು ಕೂಡ ಲೈವ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬಳ್ಳಾರಿಯಿಂದ ನನ್ನ ಸಹೋದ್ಯೋಗಿ ವೀರೇಶ್ ದಾನಿ, ಮೈಸೂರಿನಿಂದ ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್. ಇಬ್ಬರಿಗೂ ಕೂಡ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನೇರವಾಗಿ ಬಳ್ಳಾರಿಗೆ ಹೋಗ್ತೀನಿ ನಾನು. ವೀರೇಶ್ ದಾನಿ, ಬಳ್ಳಾರಿ ಅಂದ್ರೆ ಇಡೀ ಸಿಟಿಯ ಟಾಕ್ ಆಫ್ ದಿ ಟೌನ್. ಅಂದ್ರೆ ಈಗ ಜನಾರ್ದನ್ ರೆಡ್ಡಿ ಅವರ ಮಗಳ ಮದುವೆಯ ಖರ್ಚಿನ ವಿಚಾರಣೆ ಅಂತ ಅನಿಸ್ತಾ ಇದೆ. ಏನೇನು ಮಾತುಗಳು ಗುಸುಗುಸು ಕೇಳಿ ಬರ್ತಾ ಇದೆ? ಹರೀಶ್ ನಾಗರಾಜ್, ಜನಾರ್ದನ್ ರೆಡ್ಡಿಯ ಮಗಳ ಮದುವೆ ವಿಚಾರ ಇಡೀ ಬಳ್ಳಾರಿ ತುಂಬಾ ರಂಗೇರಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ನವೆಂಬರ್ 1ಕ್ಕೆ ಏನ್ ಬಳ್ಳಾರಿಗೆ ಬರ್ತಾ ಇದೆ, ಅವತ್ತಿನ ತಯಾರಿಗಳು ಹೇಗಿರುತ್ತೆ, ಅವರಿಗೆ ಮಗಳ ಮದುವೆಗೆ ಏನು 100 ಕೋಟಿ ರೂಪಾಯಿ ಖರ್ಚನ್ನ ಮಾಡಿ ಈ ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಮಾಡ್ಲಿಕ್ಕೆ ಆಗಿರಬಾರ್ದು ಅನ್ನೋ ರೀತಿ ಇಡೀ ಬಳ್ಳಾರಿ ಜಿಲ್ಲೆಯ ಜನರು ಮಾತನಾಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿಯ ಹಿಂದೆ ಜನಾರ್ದನ್ ರೆಡ್ಡಿ ಜೊತೆಗೆ ಟಪಾಲ್ ಗಣೇಶ್ ಏನಿದ್ದಾರೆ ಈ ಮದುವೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಇಷ್ಟೊಂದು ಹಣ ಎಲ್ಲಿ ಬಂತು, ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡಿದಂತ ಸಂದರ್ಭದಲ್ಲಿ ಅವರೆಲ್ಲ ಆಸ್ತಿಗಳನ್ನ ಸಿಬಿಐ ಈ ಅದ್ದೂರಿ ಮದುವೆಗೆ ಏನು ಬಗ್ಗೆ ಅವರ ಆಕ್ಷೇಪವನ್ನು ವ್ಯಕ್ತ ಮೂಲಕ ನ್ಯಾಯಮೂರ್ತಿಗಳು ಮತ್ತು ಸಿಬಿಐ ಮತ್ತು ಸೇಲ್ಸ್ ಟ್ಯಾಕ್ಸ್ ಅಧಿಕಾರಿಗಳು ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಈ ಕುರಿತಂತೆ ನಾನು ದೂರನ್ನು ಸಹ ಕೊಡ್ತೀನಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಅನ್ನೋ ಒಂದು ಎಚ್ಚರಿಕೆ ಜನಾರ್ದನ್ ರೆಡ್ಡಿಯ ಮಗಳ ಮದುವೆಗೆ ಆಕ್ಷೇಪ ಎತ್ತಾ ಇದ್ದಾರೆ ಹರೀಶ್. ಎಸ್ ವೀರೇಶ್ ಬಳ್ಳಾರಿ,
ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣದ ಮಾಹಿತಿಗಾಗಿ ನಾನು ನೇರವಾಗಿ ಮೈಸೂರಿಗೆ ಹೋಗ್ತಿದ್ದೀನಿ. ನನ್ನ ಸಹೋದ್ಯೋಗಿ KP ನಾಗರಾಜ್ ಇದೀಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ KP. ಒಂದ್ ಕಡೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಮಾತಾಡ್ತಿರ್ಬೇಕಾದ್ರೆ ಈ ಅನ್ಯಾಯ, ಅಕ್ರಮ ಇವೆಲ್ಲವನ್ನೂ ಕೂಡ ಸದೆ ಬಡಿಬೇಕು ಅಂತ ಅವರ ಕಾಲಾವಧಿಯಲ್ಲಿ ಹೋರಾಟವನ್ನ ಅವ್ರು ನೆನೆಸ್ಕೊಳ್ತಿರ್ಬೇಕಾದ್ರೆ ಇವಾಗ ಎಷ್ಟು ಬೇಜಾರಾಗಿರ್ಬೇಡ ಈ ತರ ನಡೀತಿರ್ಬೇಕಾದ್ರೆ. ಅಂದ್ರೆ ಜೈಲಿಂದ ಬಂದವ್ರಿಗೆ ಹಾರ ಹಾಕುವಂತ ಸಂಸ್ಕೃತಿ ಎಲ್ಲಿ ತನಕ ಬಿಡಲ್ವೋ, ನಮ್ಮ ಹಣೆ ಬರ ಇಷ್ಟೇ ಅಂತ ಅವ್ರು ಮಾತಾಡ್ತಿರ್ಬೇಕಾದ್ರೆ ಇನ್ನೇನೇನು ವ್ಯಕ್ತಪಡಿಸಿದ್ರು ಸಂತೋಷ್ ಹೆಗ್ಡೆ ಅವರು? ಹರೀಶ್, ಸ್ಪಷ್ಟವಾಗಿ ಸಂತೋಷ್ ಹೆಗ್ಡೆ ಅವರ ಮಾತಿನಲ್ಲಿ ಒಂದು ರೀತಿಯಾದಂತಹ ನೋವಿತ್ತು. ಕಾರಣ ಅವರದೇ ಕೊಟ್ಟಂತಹ ರಿಪೋರ್ಟ್ನ ಆಧಾರದ ಮೇಲೆ ಜೈಲು ಸೇರಿದಂತಹ ಜನಾರ್ದನ್ ರೆಡ್ಡಿ ಅವರ ಮಗಳ ಮದುವೆ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇರುವಂತದ್ದು, ಜೊತೆಗೆ ಆ ಮದುವೆಗೆ ಇಷ್ಟೊಂದು ರೀತಿಯಾದಂತಹ ಏನು ಸಂತೋಷದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತಹದ್ದನ್ನ ಸಹಜವಾಗಿಯೇ ಸಂತೋಷ್ ಹೆಗ್ಡೆ ಅವರಿಗೆ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಬೇಸರವನ್ನ ತಂದಿರುವಂತದ್ದು. ಅದನ್ನೇ ಅವರು ಇವತ್ತು ತಮ್ಮ ಮಾತುಗಳ ಮೂಲಕವಾಗಿ ವ್ಯಕ್ತಪಡಿಸಿದ್ರು. ಇಡೀ ಮದುವೆಯ ಅದ್ದೂರಿತನದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗಳು ಸ್ಪಷ್ಟವಾದಂತಹ ಒಂದು ಗಮನವನ್ನ ಇಡಬೇಕು. ಒಂದು ಕಡೆ ಸರ್ಕಾರ ಏನು ಆದಾಯ ತೆರಿಗೆ ಇಲಾಖೆ ಆ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಜನರು ಇಂತಹ ವ್ಯಕ್ತಿಗಳನ್ನ ಎಲ್ಲಿಯವರೆಗೆ ತಿರಸ್ಕರಿಸೋದಿಲ್ಲೋ ಅಲ್ಲಿಯವರೆಗೂ ಕೂಡ ಈ ರೀತಿಯಾದಂತಹ ಕೊಳ್ಳೆ ಹೊಡೆದವರು ಈ ರೀತಿಯಾದಂತಹ ಅದ್ದೂರಿ ಮದುವೆಗಳನ್ನ ಮಾಡೋದನ್ನ ಮುಂದುವರಿಸ್ತಾ ಇರ್ತಾರೆ. ನಮ್ಮ ಜನಕ್ಕೆ ಜೈಲಿನಿಂದ ಹೊರಗೆ ಬಂದಂತವ್ರಿಗೆ ಹಾರ ಹಾಕುವಂತ ಕಲ್ಚರ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅದರ ಪರಿಣಾಮವೇ ಇದು ಯಾವ ಮಟ್ಟಕ್ಕೆ ಬೆಳವಣಿಗೆ ಪಡ್ಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ KP ನಾಗರಾಜ್ ಈ ಕ್ಷಣದ ಮಾಹಿತಿಗಾಗಿ. ಇದಿಷ್ಟು ಮಗದೊಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರ ಪುತ್ರಿಯ ಮದುವೆ ತುಂಬಾ ಸರಳವಾಗಿ ನಡೆಯುತ್ತಂತೆ. ಅದ್ದೂರಿ ಆಗಲಿ ದುಂದು ವೆಚ್ಚವಾಗಲಿ ಅಲ್ಲಿ ಮಾಡ್ತಾ ಇಲ್ಲ ಅಂತ ಇದೀಗ ಶ್ರೀರಾಮುಲು ಹೇಳಿಕೆ ಕೊಡ್ತಿದ್ದಾರೆ. ಅದ್ದೂರಿ ಮದುವೆ ಅಂತೇಳಿ ನನಗೇನು ಅನಿಸ್ತಾ ಇಲ್ಲ. ಯಾಕಂದರೆ ಟೆಕ್ನಾಲಜಿಗಳು ಇವಾಗಿನ ಕಾಲದಲ್ಲಿ ಭಾಳಷ್ಟು ಒಂದು ಬದಲಾವಣೆಗಳಾಗ್ತಾ ಇದ್ದಾವೆ. ಅದೇನು ಇವತ್ತು ವಿಡಿಯೋ ಯೂನಿಟೇಷನ್ದಲ್ಲಿ ವಿಡಿಯೋ ಇದೆ ಅಂತೇಳಿ ಅದಕ್ಕೋಸ್ಕರವಾಗಿ ಅದ್ದೂರಿ ಮದುವೆ ಅಂತೇಳಿ ಯಾರೋ ಮಕ್ಕಳು ಇತ್ತೀಚೆಗೆ ದಿನನಿತ್ಯ ಹೊಸ ಪ್ರಯೋಗ ಮಾಡ್ತಿರ್ತಾರೆ, ಹೊಸಗಳು ಕಂಡುಹಿಡಿತಿರ್ತಾವೆ. ಸಾಕಷ್ಟು ಚೈನಾದಿಂದ ಕೂಡ ಸಾಕಷ್ಟು ಈ ರೀತಿ ಎಲೆಕ್ಟ್ರಾನಿಕ್ ಗೂಡ್ಸ್ ಕೂಡ ಬರ್ತಾ ಇರೋ ಕಾರಣ, ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಯೋಗ್ಯತೆ ತಕ್ಕಂಗೆ, ಜನಾರ್ದನ್ ರೆಡ್ಡಿ ಅವರ ಯೋಗ್ಯತೆ ತಕ್ಕಂಗೆ ಆ ಮದುವೆ ಆಗುತ್ತೆ. ಸರಳವಾದಂಥದ್ರಿಗಿನ ಅತಿ ಬಡತನದಲ್ಲಿದ್ದಂಥ ಮದುವೆ ಅಲ್ಲ, ಅತಿ ಶ್ರೀಮಂತರಾದಂಥ ಮದುವೆ ಅಲ್ಲ, ಅದು ಮಧ್ಯ ವರ್ಗದ ಜನರ ಮದುವೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೊದಲನೆಯದಾಗಿ ಕಾವೇರಿಯನ್ನು ಕೈ ಎತ್ತಿಕೊಂಡು ನೋಡಿದ್ರೆ ಅತ್ತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ, ಯಥಾಸ್ಥಿತಿ. ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ, ಆದರೆ ಅಲ್ಲ, ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವ್ರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ, ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ. ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.